ನ್ಯೂ ಇಯರ್ಗೆ ನೋ ರಜೆ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಸರ್ಕಾರಿ ಅಧಿಕಾರಿಗಳಿಗೆ ಡಿಕೆಶಿ ಕೊಟ್ರು ನೋಡಿ ಖಡಕ್ ಶಾಕ್. ಬಿಬಿಎಂಪಿ ಅಧಿಕಾರಿಗಳ ರಜೆಗೆ ಕೊಕ್ಕೆಯನ್ನ ಹಾಕಿದ್ದಾರೆ ಡಿಸಿಎಂ. ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ರಜೆ ಕ್ಯಾನ್ಸಲ್ ಆಗಿದೆ. ಜನವರಿ 3ರವರೆಗೂ ಕೂಡ ಬಿಬಿಎಂಪಿ ಅಧಿಕಾರಿಗಳಿಗೆ ರಜೆ ಇಲ್ಲ. ರಜೆ ಕೊಡದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಬಿಬಿಎಂಪಿ, ಬೆಸ್ಕಾಂ, ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳ ಲೀವ್ ಕ್ಯಾನ್ಸಲ್. ಜನರ ಆಚರಣೆಗೆ ರಾಜ್ಯ ಸರ್ಕಾರ ಸಾಥನ್ನ ಕೊಡಬೇಕಾಗಿದೆ. ಹೀಗಾಗಿ ನಾವೆಲ್ಲ ಅಂದು ಕೆಲಸವನ್ನ ಮಾಡಬೇಕಾಗಿದೆ. ಜನವರಿ 1ರಿಂದ 3ರವರೆಗೂ ಕೂಡ ಯಾರಿಗೂ ರಜೆ ನೀಡಲ್ಲ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲರೂ 2025ರನ್ನ ವೆಲ್ಕಮ್ ಮಾಡೋದಕ್ಕೆ ನ್ಯೂ ಇಯರ್ ಪಾರ್ಟಿ ಮೂಡ್ ನಲ್ಲಿ ಫುಲ್ ಖುಷಿಯಾಗಿದ್ದಾರೆ. ಮತ್ತೊಂದೆಡೆ ಬೆಂಗಳೂರಿನಾದ್ಯಂತ ಅಧಿಕಾರಿಗಳು ಕಂಪ್ಲೀಟ್ ಅಲರ್ಟ್ ಆಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸೋದ್ರಲ್ಲಿ ಕಂಪ್ಲೀಟ್ ಬ್ಯುಸಿ ಆಗಿದ್ದಾರೆ. ಇವೆಲ್ಲದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನ್ಯೂ ಇಯರ್ಗೆ ಸರ್ಕಾರಿ ಅಧಿಕಾರಿಗಳಿಗೆ, ಬಿಬಿಎಂಪಿಯ ಅಧಿಕಾರಿಗಳಿಗೆ ನೋ ರಜೆ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಸರ್ಕಾರಿ ಅಧಿಕಾರಿಗಳಿಗೆ ಡಿಕೆಶಿ ಕೊಟ್ರು ನೋಡಿ ಇದೇ ಖಡಕ್ ಶಾಕ್. ಬಿಬಿಎಂಪಿಯ ಅಧಿಕಾರಿಗಳ ರಜೆಗೆ ಕೊಕ್ಕೆಯನ್ನ ಹಾಕಿದ್ದಾರೆ. ಬೆಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ರಜೆ ಕ್ಯಾನ್ಸಲ್ ಆಗಿದೆ. ಅಂದ್ರೆ ಜನವರಿಯ 3ರವರೆಗೂ ಬಿಬಿಎಂಪಿಯ ಅಧಿಕಾರಿಗಳಿಗೆ ರಜೆ ಇಲ್ಲ. ರಜೆ ಕೊಡದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಬಿಬಿಎಂಪಿ, ಬೆಸ್ಕಾಂ, ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳ ಲೀವ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಜನರ ಆಚರಣೆಗೆ ರಾಜ್ಯ ಸರ್ಕಾರ ಸಾಥ್ ಕೊಡಬೇಕಾಗಿದೆ. ಹೀಗಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ಡಿಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದೇ ನಿಟ್ಟಿನಲ್ಲಿ ಜನವರಿ 1ರಿಂದ 3ರವರೆಗೂ ಕೂಡ ಯಾರಿಗೂ ರಜೆ ಇಲ್ಲ. ಈ ರೀತಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಸಾರ್ವಜನಿಕರ ಆಚರಣೆಗೆ ಅಧಿಕಾರಿಗಳು ಸಾಥ್ ಕೊಡಬೇಕು. ನಾವೆಲ್ಲರೂ ಕೂಡ ಅವರಿಗೆ ಸಾಥನ್ನ ನೀಡಬೇಕಂತ ರಾಜ್ಯ ಸರ್ಕಾರ ಈಗ ಸರ್ಕಾರಿ ಅಧಿಕಾರಿಗಳ ರಜೆಗೆ ಸ್ಟಾಪ್ ಅನ್ನ ಹೇಳಿದ್ದಾರೆ. ಜನವರಿಯ 3ರವರೆಗೂ ಕೂಡ ಬಿಬಿಎಂಪಿ ಅಧಿಕಾರಿಗಳಿಗೆ ರಜೆ ಇಲ್ಲ. ಸರ್ಕಾರಿ ಅಧಿಕಾರಿಗಳಿಗೆ ಈಗ ಡಿಕೆಶಿ ಕೊಟ್ರು ನೋಡಿ ಖಡಕ್ ಶಾಕ್. ನಾನು ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಅಧಿಕಾರಿಗಳಿಗೆ, ಬೆಸ್ಕಾಂ ಅಧಿಕಾರಿಗಳಿಗೆ, ಬಿಡಬ್ಲ್ಯೂಎಸ್ಪಿ ಅಧಿಕಾರಿಗಳಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ಏನು ನಮ್ಮ ಸರ್ವಿಸಸ್ ಇದೆ ಬೆಂಗಳೂರಿನಲ್ಲಿ, ಯಾವ ಅಧಿಕಾರಿಗಳಿಗೂ ರಜಾ ಕೊಡಬಾರದು ಅಂತ ಹೇಳಿ ನಾನು ಹೇಳಿದ್ದೇನೆ. ಯಾಕೆಂದ್ರೆ ಬಹಳ ಜಾಗೃತರಾಗಿ ಎಲ್ಲಾ ಫೆಸಿಲಿಟೀಸ್ ಕೂಡ ಮಾಡಬೇಕು. ಯಾವ ಅಧಿಕಾರಿಗಳು ರಜಾ ಹಾಕೊಂಡು ಹೋಗ್ಬಾರದು. 3ನೇ ತಾರೀಕುವರೆಗೂ ಏನು ಬಹಳ ಜನ ಆಚರಣೆ ಮಾಡ್ತಾರೆ, ಅದಕ್ಕೆ ಅವರ ಸರ್ವಿಸಸ್ಗೆ ನಾವೆಲ್ಲ ಸರ್ಕಾರ ಸಹಕಾರವನ್ನ ಕೊಡಬೇಕು, ಶಾಂತಿಯಿಂದ ಸಹಕಾರ ಕೊಡಬೇಕು ಅಂತ ಹೇಳಿ ಎಲ್ಲ ಅಧಿಕಾರಿಗಳಿಗೆ, ನಾನು ಬೆಂಗಳೂರು ನಗರದ ಎಲ್ಲ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ.